ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಶಿವಮೊಗ್ಗದವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇವರು ಅಂಗನವಾಡಿ ವರ್ಕರ್ ಮತ್ತು ಹೆಲ್ಪರ್ ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಸೊ ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಜನ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಅವರಿಗೆ ಏನು ಎಲಿಜಿಬಿಲಿಟಿ ಬೇಕು ಮತ್ತು ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟೋಟಲ್ 544 ಜನ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಸೊ ಇಲ್ಲಿ ಲೊಕೇಶನ್ ವೈಸ್ ಡೀಟೇಲ್ಸ್ನ ನೋಡೋದಾದ್ರೆ, ಓಷನ್ ಅಂಗನವಾಡಿ ವರ್ಕರ್ 3 ಪೋಸ್ಟು, ಅಂಗನವಾಡಿ ಹೆಲ್ಪರ್ 62, ಭದ್ರಾವತಿ 1959, ನ್ಯೂ ಸಿಟಿ 6 137, ಶಿಕಾರಿಪುರ 1 23, ಶಿವಮೊಗ್ಗ 16 93, ಸೊರಬ 3 42, ತೀರ್ಥಹಳ್ಳಿ 11 69. ಸೊ ಟೋಟಲ್ 544 ಪೋಸ್ಟ್ಗಳು ಖಾಲಿ ಇದೆ. ಸೊ ಅದರಲ್ಲಿ ಅಂಗನವಾಡಿ ವರ್ಕರ್ಗೆ 59, ಅಂಗನವಾಡಿ ಹೆಲ್ಪರ್ಗೆ 485 ಪೋಸ್ಟ್ಗಳು ಖಾಲಿ ಇದೆ. ಸೊ ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಬೇಕು ಅಂತ ನೋಡೋದಾದ್ರೆ, ಅಂಗನವಾಡಿ ವರ್ಕರ್ಗೆ 12th ಪಾಸ್ ಆಗಿರಬೇಕು, ಇನ್ನು ಅಂಗನವಾಡಿ ಹೆಲ್ಪರ್ಗೆ 10th ಪಾಸ್ ಆಗಿರಬೇಕು. ಇನ್ನು ಏಜ್ ಲಿಮಿಟ್ನ ನೋಡೋದಾದ್ರೆ 18 ರಿಂದ 35, ಇನ್ನು ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇಲ್ಲ. ಸೆಲೆಕ್ಷನ್ ಪ್ರಾಸೆಸ್ ಬಂದು ಮೆರಿಟ್ ಲಿಸ್ಟ್ ಮೇಲೆ. ಇನ್ನು ಇದಕ್ಕೆ ಅಪ್ಲಿಕೇಶನ್ ಬಂದು ನವೆಂಬರ್ 15ನೇ ತಾರೀಕು ಓಪನ್ ಆಗಿದೆ, ಇನ್ನು ಡಿಸೆಂಬರ್ 15ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಸೊ ಹೇಗೆ ಅಪ್ಲೈ ಮಾಡೋದು ಅಂತ ಅಂದರೆ, ನಾನು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ನ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜಿಗೆ ಬರ್ತೀರಾ. ಇಲ್ಲಿ ನಿಮ್ಮ ಡಿಸ್ಟಿಕ್ನ ಚೂಸ್ ಮಾಡಬೇಕಿರುತ್ತೆ. ಸದ್ಯಕ್ಕೆ ನಾನು ಶಿವಮೊಗ್ಗದ್ರ ಬಗ್ಗೆ ಹೇಳ್ತಿರೋದ್ರಿಂದ ಶಿವಮೊಗ್ಗ ಅಂತ ಚೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಜೆಕ್ಟ್, ಇಲ್ಲಿ ಯಾವ ತಾಲೂಕಿಗೆ ಹಾಕಬೇಕು ಅಂತ ಇದ್ದೀರಾ, ಲೈಕ್ ಸಾಗರ್ಗೋ ಅಥವಾ ಅಲ್ಲಿ ಓಷನ್ ಅನ್ನಲ್ಲ ಸಾಗರ್, ಅದು ಭದ್ರಾವತಿ, ಹೊಸನಗರ, ಶಿಕಾರಿಪುರ, ಈ ಥರ ಯಾವ್ದು ಇದೆ ನಿಮಗೆ ಯಾವುದಕ್ಕೆ ಬೇಕು ಅದನ್ನ ಚೂಸ್ ಮಾಡಿ. ಅದಾದಮೇಲೆ ನೀವು ಅಂಗನವಾಡಿ ವರ್ಕರ್ ಬೇಕೋ ಅಥವಾ ಹೆಲ್ಪರ್ ಬೇಕೋ ಚೂಸ್ ಮಾಡಿ. ವರ್ಕರ್ಗೆ ಇದು, ಹೆಲ್ಪರ್ಗೆ ಇದು. ನಾನು ಜಸ್ಟ್ ಎಕ್ಸಾಂಪಲ್ಗೆ ಹೆಲ್ಪರ್ ಚೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನೀವು SC ST ಆಗಿದ್ರೆ ಇಲ್ಲಿ RD ನಂಬರ್ ಕೇಳುತ್ತೆ, ಅದನ್ನು ಕೊಡಬೇಕಿರುತ್ತೆ. ಸದ್ಯಕ್ಕೆ ನನ್ನ ಹತ್ರ ಅದೆಲ್ಲ ಇರೋದ್ರಿಂದ ಅದರ್ಸ್ ಅಂತ ಕೊಟ್ಬಿಟ್ಟು ಸಬ್ಮಿಟ್ ಅಂತ ಕೊಡ್ತೀನಿ ತೋರ್ಸೋಕ್ಕೋಸ್ಕರ. ಸೊ ಇಲ್ಲಿ ಯಾವ ಗ್ರಾಮದಲ್ಲಿ ಅಥವಾ ಯಾವ ಏರಿಯಾದಲ್ಲಿ ಈ ಅಂಗನವಾಡಿ ಇದೆ ಮತ್ತು ಅದಕ್ಕೆ ಯಾವುದಕ್ಕೆ ವ್ಯಾಕೆನ್ಸಿ ಇದೆ ಅಂತ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಡಿಸ್ಟಿಕ್ ಯಾವುದು ಮತ್ತು ಏನು ಪ್ರಾಜೆಕ್ಟು, ಏನು ಏರಿಯಾ ಲೈಕ್ ಅರ್ಬನ್ನೋ ರೂರಲ್ಲೋ, ಆಮೇಲೆ ಗ್ರಾಮ ಪಂಚಾಯತಿ ಯಾವುದು, ವಿಲೇಜ್ ನೇಮ್ ಏನು, ULB ನೇಮು, ವಾರ್ಡ್ ನೇಮು, ಕ್ಯಾಟಗರಿ, ಪೋಸ್ಟ್ ಮತ್ತು ಅಂಗನವಾಡಿ ಸೆಂಟರ್ ನೇಮ್ ಏನು, ಅದನ್ನೆಲ್ಲ ಕೊಟ್ಬಿಟ್ಟು ಇಲ್ಲಿ ಸೆಲೆಕ್ಟ್ ವ್ಯಾಕೆನ್ಸಿ ಅಂತ ಇದೆಯಲ್ಲ, ಸೊ ಇದೆಲ್ಲ ಕೊಟ್ಟಿರ್ತಾರೆ. ನಿಮ್ಗೆ ಯಾವುದಕ್ಕೆ ಬೇಕೋ ಅದನ್ನು ಚೂಸ್ ಮಾಡಿಬಿಟ್ಟು ಕೆಳಗಡೆ ಬನ್ನಿ. ಇಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಇಲ್ಲಿ ನಿಮ್ಮ ನೇಮ್, ನಿಮ್ಮ ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ 10th ಮಾರ್ಕ್ಸ್ ಕಾರ್ಡ್, ಅದಾದಮೇಲೆ ಫೀಮೇಲ್ ಅಥವಾ ಟ್ರಾನ್ಸ್ಜೆಂಡರ್ ಏನಾಗಿರುತ್ತೆ ಅದನ್ನ ಹಾಕಬೇಕಿರುತ್ತೆ. ಅದಾದಮೇಲೆ ಕನ್ನಡ ಪ್ರೈಮರಿ ಲ್ಯಾಂಗ್ವೇಜ್ ಅಥವಾ ಸೆಕೆಂಡರಿ ಲ್ಯಾಂಗ್ವೇಜ್ ಆಗಿರಲೇಬೇಕು. ಆಗಿದ್ರೆ ಮಾತ್ರ ಇದಕ್ಕೆ ಅವ್ರು ತಗೊಳೋದು. ಸೊ ನಿಮ್ಮ ಪ್ರೈಮರಿ ಲ್ಯಾಂಗ್ವೇಜ್ ಯಾವುದು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ನಿಮ್ಮ ತಾಯಿ ಹೆಸರು, ತಂದೆ ಹೆಸರು ಹಾಕಿ, ಆಮೇಲೆ ನೀವು ಮದುವೆ ಆಗಿದ್ರೋ ಇಲ್ವೋ ಅದನ್ನ ಹಾಕಬೇಕಿರುತ್ತೆ. ಆಮೇಲೆ ನಿಮ್ಮದು 10th ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, ಆಮೇಲೆ ಅಡ್ರೆಸ್ ಏನು ಅದನ್ನೆಲ್ಲ ಕೊಟ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಮತ್ತು RD ನಂಬರ್ ಅದನ್ನೆಲ್ಲ ಕೊಟ್ಬಿಟ್ಟು ಲೈಕ್ ಮತ್ತೆ ಇನ್ನೇನಾದ್ರು ಪ್ರಿಫರೆನ್ಸಸ್ ಅದೇನಾದ್ರು ಇದ್ದರೆ ಕೊಡಬೇಕಿರುತ್ತೆ. ಲೈಕ್ ಏನಾದ್ರು ಆಸಿಡ್ ಅಟ್ಯಾಕ್ ಆಗಿದೆಯಾ ಆ ಥರ ಏನಾದ್ರು ಇದ್ದರೆ, ಅಥವಾ ರೆಸಿಡೆಂಟ್ ಆಫ್ ಇನ್ಸ್ಟೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆ ಥರ ಏನಾದ್ರು ಇದ್ದರೆ, ಅಥವಾ ವಿಧವೆ ಆಗಿದ್ದರೆ, ಡೈವೋರ್ಸ್ ಆಗಿದ್ದರೆ ಆ ಥರ ಏನಾದ್ರು ಇದ್ರೂ ಚೂಸ್ ಮಾಡ್ಬೋದು. ಯಾಕೆಂದರೆ ಅವರಿಗೆ ಮೊದಲ ಆದ್ಯತೆ ಕೊಡ್ತಾರೆ. ಏಕೆಂದರೆ ಅವರಿಗೆ ಅವರ ಜೀವನ ರೂಪಿಸ್ಕೊಳೋಕ್ಕೆ ಕಷ್ಟ ಆಗ್ತಿರುತ್ತೆ. ಸೊ ಅಂಥವ್ರಿಗೆ ಈ ಕೆಲಸ ಕೊಟ್ಟರೆ ಉಪಯೋಗ ಆಗುತ್ತೆ, ಅದಕ್ಕೋಸ್ಕರ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಸೊ ಆ ಥರ ಏನಾದ್ರು ಇದ್ದರೆ ಇಲ್ಲಿ ಚೂಸ್ ಮಾಡ್ಬೋದು. ಆಮೇಲೆ ಇಲ್ಲಿ I-certify ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರಿವ್ಯೂ ಕೊಟ್ಬಿಟ್ಟು ಸಬ್ಮಿಟ್ ಮಾಡೋದಿರುತ್ತೆ. ಅದಾದಮೇಲೆ ಅವರು ನಿಮ್ಮ ಮಾರ್ಕ್ಸು ನೀವು ಯಾವ ಊರಿಗೆ ಹಾಕಿರ್ತೀರಾ ಅದನ್ನೆಲ್ಲ ಅನಲೈಸ್ ಮಾಡಿಬಿಟ್ಟು ಸೆಲೆಕ್ಟ್ ಆದರೆ ನಿಮಗೆ ಕಾಂಟ್ಯಾಕ್ಟ್ನ ಮಾಡ್ತಾರೆ. ಸೊ ಯಾರೆಲ್ಲ ಅಂಗನವಾಡಿ ವರ್ಕರ್ ಆಗಿ ಅಥವಾ ಹೆಲ್ಪರ್ ಆಗಿ ಶಿವಮೊಗ್ಗದಲ್ಲಿ ವರ್ಕ್ ಮಾಡಬೇಕು ಅಂತ ಇದ್ದೀರಾ ಅವರು ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವರು ಇಷ್ಟ ಇದ್ದರೆ ಅಪ್ಲೈ ಮಾಡಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.